ಅಯ್ಯಪ್ಪ ಅಲ್ಲಿ ನೋಡ್ತಾ ಇದ್ರೆ ತಲೆ ತಿರುಗ್ತದೆ ಹೋಗಿ. ನಾನು ನೋಡಲ್ಲ ಸ್ನೇಹಿತರೆ, ನೀವು ನೋಡ್ಕೊಳ್ಳಿ. ಇದು ನೋಡಿ, ಮಿರರ್ ಹೊಗಳ್ತಿದ್ನಲ್ಲ, ಏನು ಆಯಿತು ಅಂದರೆ ಇದು ಮಿರರ್ದೆಲ್ಲ ಪ್ರಾಬ್ಲಮ್. ಆ್ಯಕ್ಚುಲಿ ನಾನು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ದೆ ಮನೆಯಲ್ಲೇ, ಫುಲ್ ಟೈಟ್ ಮಾಡಿಲ್ಲ, ನಂದೇ ಮಿಸ್ಟೇಕ್. ಇಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಲೆನ್ ಕೀಯಲ್ಲಿ, ಸೊ ಅದರಿಂದ ಸ್ವಲ್ಪ ಕೆಳಗಡೆ ಬಂದಿದೆ. ನಿಮ್ಗೆ ಆ್ಯಂಗಲ್ ಸ್ವಲ್ಪ ಹಿಂಗೆ ಬರ್ತಾ ಇರುತ್ತೆ. ಈಗ ಚಿಂತೆ ಅವಳ ಮಾತೆ ಮಧುರ ಗೀತೆ ಅವಳೆ ನನ್ನ ದೇವತೆ. ಇವರು ಡ್ರೈವರ್ಗಳು ಮಾತ್ರ ಕ್ರೇಜಿ ಇಡ್ತಾರಪ್ಪ, ಅಂದರೆ ಸರಿಯಾಗಿ ಹೊಡಿತಾರೆ. KSRTC ಅವರು ಹೊಡಿತಾರೆ, ಬಟ್ ನಮ್ಮದ್ರಲ್ಲಿ ಔಟರ್ ಬಾಡಿ ಚೆನ್ನಾಗಿರುತ್ತೆ, ಇನ್ನರ್ ಬಾಡಿ ಅಷ್ಟಕ್ಕಷ್ಟೇ. ಕೆಲವು ಡಿಪೋ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅನ್ನಿಸ್ತಾಯಿತ್ತು. ಬಟ್ ಇಡೀ ಇಂಡಿಯಾದಲ್ಲೇ KSRTC ಅಂದರೆ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಒಂದು ಕ್ಲೀನ್ ಬಸ್ಸಸ್. ತಾಳಿ ಇಲ್ಲಿ ನೋಡಿ, ಇದು ಬೆಂಗಳೂರಿಗೆಲ್ಲ ಇಲ್ಲಿಂದನೇ ಜಾಸ್ತಿ ಬರೋದು. ಮ್ಯಾಪ್ ಇಕ್ಕಿರೋದು ದರಿದ್ರ ಮ್ಯಾಪ್, ಅದು ಯಾವುದು ಆ ಕಡೆ ತೋರಿಸ್ತಾ ಇದೆ. ಪಾಪ ನಾನು ಅಲ್ಲಿ ಮುಂದೆ ಹೋಗೋದು ನೋಡ್ಬಿಟ್ಟು ಅವರೇ ಕರೆದ್ರು, ಸಾರ್ ಹಿಂಗ ದಾರಿ. ತಮಿಳ್ನಾಡು ಜನ ಕೆಲವ್ರು ನೋಡೋಕೆ ಓಟುಗುರು, ಆದರೆ ಸಿಕ್ಕಾಪಟ್ಟೆ ಒಳ್ಳೆಯವರು. ನನಗೂ ಕೆಲವು ಫ್ರೆಂಡ್ಸ್ ಇದ್ದಾರೆ, ತುಂಬ ಒಳ್ಳೆಯ ಜನ, ಹಾರ್ಡ್ ವರ್ಕಿಂಗು. ಓಕೆ, ಇದೇ ದಾರಿ. ಮೇ ಬಿ ಮ್ಯಾಪ್ ಹಾಕ ತೋರಿಸಿದ್ದು ಕರೆಕ್ಟ್, ಯಾಕಂದರೆ ಈ ರೋಡ್ ಹಿಂಗೆ ಹೋಗುತ್ತೆ, ಅದು ಗಲ್ಲಿಲಿ ಹಿಂಗೆ ತೋರಿಸ್ತು. ಬಟ್ ಅಲ್ಲಿ ಅಡ್ಡ ಮನೆಗಳಿದೆ, ಏನು ಆರಿಸ್ಕೊಂಡು ಹೋಗೋಕ್ಕಾಗತ್ತಾ? ಅಪ್ಡೇಟ್ ಆಗಿಲ್ಲ ಮ್ಯಾಪ್. ಮಾವಿನಹಣ್ಣು ಮಂಡಿ. ಮೆಕ್ಯಾನಿಕ್ ಐ ನೀಡ್ ಎ ಮೆಕ್ಯಾನಿಕ್. ಈ ಸ್ಟ್ರೆಚ್ ಅಂತೂ ಸಿಕ್ಕಾಪಟ್ಟೆ ಮಜಾ ಇದೆ ವಿತ್ ND ಫಿಲ್ಟರ್ಸ್. Much later. ಸಿಕ್ಕಿದ್ರು, ಹೆಂಗಿರೋ ತಿಂಡಿ ತಿಂದಿಲ್ಲ. ಇಲ್ಲಿ ಎಗ್ ಪಫ್ ಸಿಕ್ಕಿದ್ರೆ ಎಗ್ ಪಫ್ ತಿನ್ಕೊಬಿಡ್ತೀನಿ. ಇದೊಂದು ಲೂಸ್ ಆಗಿದೆ ಗುರು, ಟೈಟ್ ಮಾಡಿಸ್ಬೇಕು. ಇಲ್ಲೊಬ್ರು ಮೆಕ್ಯಾನಿಕ್ ಸಿಕ್ಕಿದ್ರೆ ಆರನ್ನು ಇರೋದು ಟೈಟ್ ಮಾಡಿಸ್ಬೇಕು. ಸಿಕ್ಕಾಪಟ್ಟೆ ಹೆಲ್ಪಿಂಗ್ ನೇಚರ್ ಗುರು ಇವ್ರಿಗೆ. ಬಂದರು ಪಾಪ, ಆರನ್ ಜೊತೆ ಇದು ಟೈಟ್ ಮಾಡಿಕೊಟ್ರು. ಬೇಸಿಕ್ಲಿ ಏನಾಗಿತ್ತು ಅಂದರೆ ನಾನು ಫಿಟ್ ಮಾಡಿದ್ದಲ್ವಾ, ಅದು ಫುಲ್ಲು ಲೂಸ್ ಆಗಿಬಿಟ್ಟಿತ್ತು ವೈರಿಂಗು. ಸೊ ಹಾರಂದು ಅಥವಾ ಸ್ವಿಚ್ದು ಏನು ತೊಂದರೆ ಇಲ್ಲ. ಇಲ್ಲಿಂದ ಇನ್ನೂ 2 ಅವರ್ ಹೊಡಿಬೇಕು. ಬರ್ಬೇಕಾದ್ರೆ ಜಾಗ ಅಷ್ಟು ಬೋರ್ ಆಗಲ್ಲ, ಹೋಗ್ಬೇಕಾದ್ರೆ ಯು ಫೀಲ್ ಇಟ್.
ಆಹಾ ಈಗ ಕ್ಲಿಯರಾಗಿ ಬರ್ತಿದೆ ಹಾರನ್. ನಾವು ಮಾನ್ಸೂನ್ ರೈಡ್ ಮಾಡಿದ್ದು ಇದಕ್ಕೆ. ಅಂದರೆ ಏನಂದರೆ ಇದ್ರ ಚಾರ್ಸಿ ಇದೆಯಲ್ಲ ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳದು, ಚಾರ್ಸಿನೇ ಬಿಲ್ಡೋ ಅಥವಾ ಫುಲ್ ಮೆಟಾಲಿಕ್ ಬಿಲ್ಡೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆಯಿಂದ ವೈಬ್ರೇಷನ್ ಆಗುತ್ತೆ. ನೀವು ಪ್ರತಿ ಸಲ ಸರ್ವಿಸ್ಗೆ ಹೋದಾಗ್ಲೂ ಅವ್ರಿಗೆ ಹೇಳಬೇಕು ಯಾವುದಾದ್ರೂ ಬೋಲ್ಟ್ಗಳಿದ್ರೆ ಕರೆಕ್ಟು ಅದು ಅಷ್ಟೇ ಟಾರ್ಕಲ್ಲಿ ನಂಬರಲ್ಲಿ ಕೂರಿಸಿ ಅಂತ. ನೋಡಿ ನೀವು ಎಷ್ಟೇ ಟೈಟ್ ಮಾಡಿ ಎಲ್ಲರೂ ಒಂದು ಕಡೆ ಲೂಸ್ ಆಗೋದು. ಈಗ ಕೆಳಗಡೆದು ಅಷ್ಟೇ, ಅದು ಆಟೋಮೆಟಿಕ್ಕಾಗಿ ಲೂಸ್ ಆಗಿದೆ. ಇದು ಅಷ್ಟೇ, ಅಂದರೆ ಇಮಿಡಿಯೇಟಾಗಿ ಆಗುತ್ತೆ ಅಂತಲ್ಲ. 1000-1500 ಕಿಲೋಮೀಟ್ರು ಪ್ರತಿ ಸರ್ವಿಸ್ಗೆ. ರಾಯಲ್ ಎನ್ಫೀಲ್ಡಲ್ಲಿ ಏನೋ ತುಂಬ ಗಾಡಿಗಳಿದ್ದು ಅವರು ಸರ್ವಿಸ್ ಮ್ಯಾನು ಚೆನ್ನಾಗಿ ನೋಡಲಿಲ್ಲ ಅಂದರೆ ಗಾಡಿ ಹೋಯ್ತು. ಸೊ ಸಣ್ಣ ಇಶ್ಯೂ ದೊಡ್ಡದಾಗ್ಬಿಡುತ್ತೆ. ಸೊ ಅದೊಂದು ಸ್ವಲ್ಪ ಹುಷಾರಾಗಿರಬೇಕು. ಜಂಪ್ ಆರಾಮಾಗಿ ಓವರ್ಟೇಕ್ ಮಾಡ್ಬೋದು ಗುರು. ಆಗಲೇ ಓವರ್ಟೇಕ್ ಮಾಡ್ಬೇಕಾದ್ರೆ ಭಯ ಆಗ್ತಿತ್ತು, ಬಿಕಾಸ್ ಹಾರನ್ ವರ್ಕ್ ಆಗ್ತಿಲ್ಲ ಅಂತ. ವಿಂಡ್ ಹೆವಿ ಇದೆ, ಸಾರಿ. ಈ ಸಲ DJ ಸ್ವಲ್ಪ ನಂಬರಿಂಗ್ ಚೇಂಜ್ ಮಾಡಿದ್ದೀನಿ. ಲಾಸ್ಟ್ ಟೈಮು ವಿಂಡ್ ಹೆವಿ ಇತ್ತು ಅಂದ್ಬಿಟ್ಟು, ಅಂದರೆ ವಾಯ್ಸ್ ಇದ್ರದ್ದು DJ ಇದೇನು ಗೊತ್ತಾ ಪ್ರಾಬ್ಲಮ್ಮು, ಮುಂದೆ ಯಾರೋ ಮಾತಾಡ್ತಿದ್ದಾರೆ ಅಂದ್ಕೋರಿ, ಅವ್ರ ವಾಯ್ಸ್ ರೆಕಾರ್ಡ್ ಆಗೋಲ್ಲ ಕರೆಕ್ಟಾಗಿ. ನೀವೇನಾದರೂ ತೊಗೋತಾ ಇದ್ದರೆ ಫಸ್ಟು ಮೋಟೋ ವ್ಲಾಗಿಗೆ ಏನೋ ಸೆಟಪ್ಪು, ಅಂದರೆ ಮೈಕ್ ಸೆಟಪ್ ಮಾಡ್ತಿದ್ದೀರಾ ಅಂದರೆ ಇದು ಈಸಿ. ಒಳ್ಳೆ ರೋಡ್ ಗುರು ಇದು. ಮಿರರ್ ಅಂತೂ ಕ್ರೇಜಿ ಆಗಿದೆ ಗುರು. ಕರ್ನಾಟಕಕ್ಕೆ ಸುಸ್ವಾಗತ. ಪಾಸ್ಚೆ ಕೆರೆನ ಹಂಗೆ ಸೌಂಡ್ ಕೊಡು ಗುರು. ಇಲ್ಲಿ ಕೋವಿಡ್ ಟೈಮಲ್ಲಿ ಬಂದಿದ್ದು ನೆನಪು. ಶುದ್ಧ ಕ್ಯೂ ಇತ್ತು ಅಂದರೆ ಬೈಕಿಂಗು, ಆವಾಗ ಚೆಕ್ಕಿಂಗು. ಸೊ ಹೊಸೂರು ಮುಗೀತು. ಸೊ ಕರ್ನಾಟಕ ಎಂಟ್ರಿ ಆಯಿತು. ಸೊ ಸ್ನೇಹಿತರೆ, ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಜೆಷನ್ನು ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್, ಬಾಯ್.